ಕೋರ್ಟ್ನಲ್ಲಿ ಟ್ರಯಲ್ ಆಗಬೇಕು. ಅವ್ರ ಚಾರ್ಜ್ ಶೀಟ್ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ. ಅದು ಪ್ರೂವ್ ಆದರೆ, ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ, ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಯಾರೇ ಆಗಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. Our government is not going to compromise with the corruption. ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವರಿಗೆ ಕೋರ್ಟಿನ ಮೂಲಕ ಶಿಕ್ಷೆ ಕೊಡಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರಿದ್ದಾರಲ್ಲ, ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ. ಯಾವಾಗಲೂ ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇರೋದು ಕುಟಿಲ ತಂತ್ರ. ಆಮೇಲೆ ಹೇಳಪ್ಪ ತಮ್ಮ, ಏನೇನು ಹೇಳ್ಬೇಕು ಎಲ್ಲ ಹೇಳೇ. ಆಮೇಲೆ ಕೂಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ? ಒಂದು ನಿಮಿಷ ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿಗಳು ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಅವ್ರಿಗೆ ನಾಚಿಕೆ ಅವ್ರು ಬರ್ಬೇಕಲ್ಲ ಸರ್. ಪದೇ ಪದೇ ಸಭಾಪತಿ ಅವ್ರ ನೇಮ್ ಮಾಡಿ ಹಾಕಿ. ದಯವಿಟ್ಟು ಸಸ್ಪೆಂಡ್ ಮಾಡಿ ಪದೇ ಪದೇ ಮಾನ್ಯ ಸಭಾಪತಿಗಳೇ ಬಂದು ಅವರು ಮಾತಾಡಿದಾಗ ಸುಮಾರು 1.5 ಗಂಟೆ ಕೊಡಿ. ನೋಡಿ, ನಾನು ನಿಮ್ಗೆ ಹೇಳತ್ತೀನಿ. ನೋಡ್ರಿ ಕೂಡಿ ನಾನಿದ್ದಾಗ ಕೂಡಿ ಮರ್ಯಾದೆ ಕಲೀರಿ. ನಾವು ಮುಖ್ಯಮಂತ್ರಿ ಉತ್ತರ ಕೇಳಕ್ ಬಂದಿರೋದು. ಪದೇ ಪದೇ ಅಡ್ಡ ಮಾಡ್ತಾ ಇದ್ದೀವಿ. ಯಾಕೆ ಸುಮ್ಮನೆ ಇರ್ಬೇಕು? ನಾವು ಯಾಕೆ ಸುಮ್ಮನೆ ಇರ್ಬೇಕ್ರಿ? ನೀವು ಉತ್ತರ ಕೇಳಿ ಮೊದಲು ಅವ್ರಿಗೆ. ಒಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಎಷ್ಟು ಸಲ ಹೇಳ್ಬೇಕು? ಪದೇ ಪದೇ ಯಾಕೆ ನಿಲ್ಕೋಬೇಕು? ಎಷ್ಟು ಸಲ ಸಿಎಂ ಉತ್ತರ ಪದೇ ಪದೇ ಸರ್ವಾಧಿಕಾರಲ್ಲ. ರೂಲ್ಸ್ ಫಾಲೋ ಮಾಡಿ. ನೀವು ಅವ್ರಿಗೆ ಹೇಳಿ ಸರ್, ನೀವು ಹೇಳಿದ್ರಿ ಮುಖ್ಯಮಂತ್ರಿ ತಾವು ಹೇಳಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಆದ್ಮೇಲೆ ನೀವು ಕ್ಲೇಶ್ ಕೇಳಿ ಅಂತ ಹೇಳಿದಿರಾ. ಪ್ರತಿಯೊಂದು ಎದ್ದು ನಿಂತ್ಕೊಂಡ್ರೆ ಹೇಗೆ ನಡೆಯಕ್ಕೆ ಸಾಧ್ಯ? ಅದಕ್ಕೆ ದಯವಿಟ್ಟು ನೀವು ಆಚೆ ಹಾಕಿ, ಅವ್ರನ್ನ ಸಸ್ಪೆಂಡ್ ಮಾಡಿ ಆಚೆ ಹಾಕಿ. ನೀವು ಆಚೆ ಹಾಕಿ. ಏನಾದ್ರೂ ಪೋಲ್ ಹಿಡಿದಿದ್ರೆ ಅವ್ರ ಚೇಂಬರ್ ಹೋಗಿ ಪೋಲ್ ಹಿಡಿದ್ರಿ. ಅವ್ರು ಎತ್ತಿದ್ರೆ ಹೆಂಗ್ ಮಾತಾಡ್ತಾರೆ ಅವರು? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವೇನ್ ಮಾತಾಡ್ತೀರಿ? ನೀವು ನಿಂತ್ಕೊಂಡ್ ಮೇಲೆ ಅವ್ರು ಮಾತಾಡ್ಬೋದಾ? ಏನು ಅವ್ರಿಗೆ ಅರ್ಥ ಆಗಲ್ಲ ಇವ್ರುಗಳಿಗೆ. ನೀವು ನಿಂತಿರ್ತೀರಿ, ಅವ್ರು ಸಂತೋಷ್ ಸರ್ ಒಂದ್ ನಿಮಿಷ. ಈಗ ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನಾನ್ ಕೇಳಿದ್ ಉತ್ತರ ಕೊಡ್ರಿ. ಸಭಾಪತಿಗಳು ನಿಂತ್ಕೊಂಡ್ ಮೇಲೆ ಮಾತಾಡ್ತೀರಾ? ನಿಮ್ಗೆ ಏನ್ ಅನ್ಸಲ್ವೇನ್ರಿ? ನಿಮ್ಗೆ ಅನ್ಸಲ್ವ? ಏನು
ಕುತ್ಕೊಂಡಿದ್ದಾರೆ ನೀವೇ ಮಾತಾಡ್ರಿ ನಿಮ್ಮ ಕೂತ್ಕೊಳ್ರಿ. ಅವ್ರು ನಿಂತ್ಕೊಂಡ್ಮೇಲೆ ನೀವೇ ಮಾತಾಡ್ತೀರಾ ಯಾವ ಕಡೆ ತಗೋಬಾರ್ದ ನಿಮ್ಮ ಅವ್ ಯಾವ ಕಡೆ ತಗೋಬಾರ್ದು ಅವ್ರು ನಿಂತ್ಕೊಂಡ್ಮೇಲೆ ಮಾತಾಡಬಾರ್ದ್ರಿ ನನ್ನ ಅನುಮತಿ ಇಲ್ಲ, ಒಂದ್ ನಿಮಿಷ ಪುಟ್ಟಣ್ಣ, ನನ್ನ ಅನುಮತಿ ಇಲ್ಲ ಯಾರ ಮಾತಾಡಿ ಕಡೆ ತಗೋಬಾರ್ದು. ನಾಗರಾಜ್, ಪ್ರತಿ ಸರಿ ಹೇಳ್ಬೇಡಿ ನೀವು, ಮುಖ್ಯಮಂತ್ರಿಗಳದಾರ ತಿಳ್ಕೊಂಡು ಹಗಲಲ್ಲಿ ಹೇಳ್ಬೇಡಿ ನೀವೆಲ್ಲ. ಹಂಗಲ್ಲ ಸಭಾಪತಿಗಳು, ಹಂಗಲ್ಲ. ನಾವು ಉತ್ತರ ಕೇಳಕ್ ಬಂದಿದ್ದೀವಿ. ಅವ್ರು ನಡ್ಕೋಬೇಕಂತ ನಾನು ಮನವಿ ಮಾಡ್ತೀವಿ. ನಾನು ಪೀಠಕ್ಕೆ ಮನವಿ ಮಾಡ್ತೀನಿ. ನನಗಿಲ್ವಾ? ನಾನು ನಿಮ್ಮ ಹತ್ರ ಮನವಿ ಮಾಡೋ ಅಧಿಕಾರ ನನಗಿದೆ. ರೈಟ್ ಟು ಆಸ್ಕ್ ಯು ಸರ್. ಮಾನ್ಯ ಸಭಾಪತಿಗಳೇ, ಸರ್, ನೋಡಿ, ಇದು ಒಂದ್ ನಿಮಿಷ ತಡಿಯಪ್ಪ. ಸರ್, ಇದು ನೋಡಿ ನಾಗರಾಜ್, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ನನಗ ನೀವು ಕೈ ಎತ್ತಿರ ಅನುಮತಿ ಕೊಡ್ತೀನಿ. ಮುಖ್ಯಮಂತ್ರಿ ಮಾತಾಡೋ ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಅವ್ರ ಮುಂದೆ ಬಹಳ ಪೌರುಷ ತೋರ್ಸಕ್ ಹೋಗ್ಬೇಡ ನೀನು. ಗೊತ್ತಿದೆ. Yes, correct. ಸುಮ್ ಕೂತ್ವಾ. ನೀವು ನೋಡಿ ಅವ್ರ ಚೇಂಬರ್ಗೆ ಹೋಗಿ ತೋರಿಸ್ರಿ. ಸುನೀಲ್ ಸರ್, ಈಗ ಕಡದಿಂದ ಈಗ ಸಲೀಂ ಅಹಮದ್ ಅವ್ರು ಹೇಳಿದ್ದು ಒಂದ್ ನಿಮಿಷ ರವಿ ಅವ್ರನ್ನ ಆಚೆ ಕಳಿಸಿ ಅನ್ನೋದು ಕಡದಿಂದ ತೆಗಿಸ್ಬೇಕು ಸರ್. ಆಯ್ತು, ಅದನ್ನ ನೋಡ್ತೀನಿ ದಯವಿಟ್ಟು ನೋಡಿ, ತೆಗಿಸಿ. ನೋಡಿ ಹೇಳ್ತೀನಿ. ನೋಡಿ ಹೇಳ್ತೀನಿ, ಒಂದ್ ನಿಮಿಷ. ಸರ್ ಒಂದ್ ನಿಮಿಷ, ನನ್ನ ಹೆಸರು ತಗೊಂಡು ನಾನು ಏನ್ ಹೇಳ್ತಾ ಹೇಳಿದ್ರಿ ಸರ್? ನೀವೇನ್ ಹೇಳಿದ್ರಿ? ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು. ನೀವೇನ್ ಹೇಳಿದ್ರಿ? ಯಾರು ಮಾತಾಡಬೇಡಿ, ದಯವಿಟ್ಟು ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣ ಪದೇ ಎದ್ದು ನಿಂತ್ಕೊಂಡ್ರೆ ನಾವು ಏನ್ ಸರ್ ಉತ್ತರ ಮಾಡ್ತೀರಾ? ಆ ಪೀಠಕ್ಕಿದೆ. ನಾನು ಅಲ್ಲಿ ಚೀಫ್ ವಿಪ್ ಕೇಳ್ತಾ ಇದ್ದೀನಿ ನಾನು. ಹೌದು, ನಾನು ಹೇಳ್ತೀನಿ ನಾನು. ಅದು ಚೀಫ್ ವಿಪ್ ನ ಹೇಳ್ತೀನಿ, ಏನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಎಲ್ರು ಸದಸ್ಯರೇ. ನೋಡಿ, ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ರು ಸದಸ್ಯರೇ ಅಂತ. ಸುನೀಲ್, ನೋಡಿ, ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಬಂದಾರ ಉತ್ತರ ಕೊಡ್ತಾರ. ಎಲ್ಲರ ಸಂಬಂಧ ಕೇಳ್ರಿ. ನಿಮ್ಗೆ ಏನಾರು ಇದ್ರೆ ಬರ್ಕೊಳ್ಳಿ. ನಡು ಸಣ್ಣ ಪುಟ್ಟ ಇರ್ತಾವ, ನಾವು ಒಪ್ತೀನಿ, ಬರ್ಕೊಳ್ಳಿ. ನಿಮ್ದು ಎಲ್ಲಾ ಕ್ಲಾರಿಫಿಕೇಶನ್ ಕೇಳೋವರೆಗೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ. ನಿಮ್ ಎಲ್ಲಾ ಕ್ಲಾರಿಫಿಕೇಶನ್ ಉತ್ತರ ಕೊಟ್ಟು ಹೋಗ್ತಾರ ಅವ್ರು. ದಯಮಾಡಿ ಕೂತ್ಕೊಳ್ಳಿ, ಯಾರು ನೋಡು ಮಾತಾಡಬೇಡಿ. ನಿಮಗೆ ಏನಾದ್ರು ಮಾತಾಡ್ಬೇಕಂದ್ರೆ ಕೈ ಹತ್ರಿ, ನಾವು ಪರ್ಮಿಷನ್ ಕೊಟ್ಟು ಮಾತಾಡಿ. ನೋಡಿ, ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ ಎಲ್ಲ ದಾರಿ ತಪ್ಪಿಡ್ತೈತೆ ಅವ್ರು. ಮಾತಾಡಿ ಮುಖ್ಯಮಂತ್ರಿ.